ರಥಬೀದಿಯಲ್ಲಿ ಲಕ್ಷ ಲಕ್ಷ ಜನಸ್ತೋಮ. ಪ್ರಮುಖವಾಗಿ ಚಿನ್ನ ನವರತ್ನದ ರಥದಲ್ಲಿ ಶ್ರೀಕೃಷ್ಣ ಮುಖ್ಯ ದೇವರ ಸಂಚಾರ. ಇನ್ನು ಬಾಲಗೋಪಾಲನ ಹಿಂದೆ ನೂರಾರು ವೇಷಧಾರಿಗಳ ಸಡಗರ ಸಂಭ್ರಮ. ಹಾಗಾದರೆ ಕೃಷ್ಣನೂರು ಉಡುಪಿಯಲ್ಲಿ ಅಷ್ಟಮಿಯ ಸಂಭ್ರಮ ಹೇಗಿತ್ತು, ರಥೋತ್ಸವದ ಸಡಗರ ಹೇಗಿತ್ತು ಅನ್ನೋದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಚಿನ್ನ ನವರತ್ನದ ರಥಗಳಲ್ಲಿ ಶ್ರೀಕೃಷ್ಣ ಪ್ರಾಣದೇವರು. ಕೃಷ್ಣ ಮಠದ ರಥಬೀದಿಯಲ್ಲಿ ಲಕ್ಷಾಂತರ ಭಕ್ತರ ದಂಡು. 10,000 ಚಕ್ಕುಲಿ ವಿತರಿಸಿದ ಪಬ್ಲಿಕ್ ಹೀರೋ. ಜನ ಜನ ಜನ, ಎಲ್ಲಿ ನೋಡಿದ್ರು ಜನ. ವೇಷ ವೇಷ ವೇಷ. ಉಡುಪಿ ನಗರದ ತುಂಬೆಲ್ಲ ಬಣ್ಣ ಬಣ್ಣದ ವಿಭಿನ್ನ ವೇಷ. ನಂದಗೋಕುಲನಂತೆ ಕಂಗೊಳಿಸಿತು ದೇಗುಲ ನಗರಿ ಉಡುಪಿ. ಹೌದು, ಉಡುಪಿಯ ಶ್ರೀಕೃಷ್ಣ ಮಠದ ಕಡೆಗೋಲು ಕೃಷ್ಣನಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮುರುಳಿಲೋಲ ಮೂಲಮೂರ್ತಿ ಬಾಲಗೋಪಾಲನಾಗಿ ಶ್ರೀಕೃಷ್ಣ ಅಸಂಖ್ಯಾತ ಭಕ್ತರಿಗೆ ದರ್ಶನ ಭಾಗ್ಯ ಕೊಟ್ಟ. ಪುತ್ತಿಗೆ ಮಠದ ಶ್ರೀಗಳು ವಿಶ್ವ ಪರ್ಯಾಯ ನಡೆಸುತ್ತಿದ್ದಾರೆ. 2 ದಿನಗಳ ಕಾಲ ಅಷ್ಟಮಿ ವಿಟ್ಲಪಿಂಡಿಯ ಉತ್ಸವದಲ್ಲಿ ಕೃಷ್ಣನ ಮುಖ್ಯ ಪ್ರಾಣದೇವರು ಮೆರವಣಿಗೆ ಹೊರಟು ಭಕ್ತರಿಗೆ ದರ್ಶನ ಕೊಟ್ಟರು. ಉಡುಪಿಯ ವಿಟ್ಲಪಿಂಡಿ ಮಹೋತ್ಸವ ಅಂದ್ರೆ ವೈಭವದ ಹಬ್ಬ. ಚಿನ್ನದ ರಥದಲ್ಲಿ ಕೃಷ್ಣದೇವರ ಮೃಣ್ಮಯ ಮೂರ್ತಿಯ ಅದ್ಧೂರಿ ಮೆರವಣಿಗೆ ನಡೆಯಿತು. ಮುದ್ದು ಕೃಷ್ಣನಿಗೆ ಗೊಲ್ಲರಿಂದ ಬೆಣ್ಣೆ, ಮೊಸರು, ಹಾಲು, ಕಜ್ಜಾಯದ ಅರ್ಪಣೆಯಾಯಿತು. ಪಬ್ಲಿಕ್ ಹೀರೋ ಸಮಾಜ ಸೇವಕ ನಿತ್ಯಾನಂದ ಹೊಳಕಾಡು ಕೃಷ್ಣ ಮಠದ ಆಸುಪಾಸು 10,000 ಚಕ್ಕಲಿಯನ್ನ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ವಿತರಣೆ ಮಾಡಿದರು. ಕೃಷ್ಣ ಮುಖ್ಯ ಪ್ರಾಣದೇವರು ನವರತ್ನ ಚಿನ್ನದ ರಥವನ್ನೇರಿ ಮೆರವಣಿಗೆಯನ್ನ ಕಂಡು ಲಕ್ಷಾಂತರ ಭಕ್ತರು ಪುಳಕಿತರಾದರು, ಪುನೀತರಾದರು. ಅಲ್ಲಲ್ಲಿ ಹುಲಿ ವೇಷ ಕುಣಿತದ ಸ್ಪರ್ಧೆ, ಕೃಷ್ಣನ ವೇಷಧಾರಿಗಳು ನೋಡುಗರ ಕಣ್ಮನ ಸೆಳೆಯಿತು. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.